ಉಮೇಶ್ ಸರ್ ಪುಸ್ತಕಗಳು ಬಂದಾಗೆಲ್ಲ ನಾವು ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಈಗ ಮತ್ತೊಂದು ಹೊಸ ಪುಸ್ತಕ ಅವ್ರದ್ದು ರೀಸೆಂಟಾಗಿ ರಿಲೀಸ್ ಆಗಿದೆ, ಅದುವೇ ನೆಮ್ಮದಿ ಮಾರಾಟಕ್ಕಿದೆ. ಸೊ ನೆಮ್ಮದಿ ಯೂಶ್ವಲಿ ಸಿಗಲ್ಲ ಸರ್, ತುಂಬ ಕಷ್ಟ. ಏನು ದುಡ್ಡು ಕೊಟ್ಟರೆ ಸಿಗಲ್ಲ ಅದು. ಓಕೆ ಓಕೆ. ಡಬ್ಲ್ಯೂ ಅಂದರೆ ವುಮನ್. ಡಬ್ಲ್ಯೂ ವುಮನ್. ದಿಸ್ ಈಸ್ ವಿ. ಓಕೆ ಓಕೆ. ಅಂದರೆ ಮಾಡಿದ್ರೆ ವಿ. ಎಸ್, ವಿ ನಾವು ಅನ್ನುವಂಥದ್ದು. ಆ್ಯಂಡ್ ದಿಸ್ ಈಸ್ ಭ್ರೂಣಗಳ ಪತ್ತೆ ಮಾಡ್ಕೊಬಿಟ್ಟು ನಮ್ಗೆ ಅದು ಬೇಕು ಇದು ಬೇಕು ಅಂತ ಆಪ್ಷನ್ಗೆ ಹೋಗ್ಬಿಟ್ರೆ ನನ್ನ ಲೆಕ್ಕದಲ್ಲಿ ಅವರು ನಾವು ಭೂಮಿ ಮೇಲೆ ನನ್ನ ಲೆಕ್ಕದಲ್ಲಿ ಅವರು ಮನುಷ್ಯರಾಗಿ ಇರೋಕ್ಕೆ ಲಾಯಕಲ್ಲ. ಇನ್ನೊಂದು ಕಾರಣ ನನ್ನ ಪ್ರಕಾರ ಇಷ್ಟು ಚೆನ್ನಾಗಿ ಬರೆದಿರೋದಕ್ಕೆ ಸರ್ಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಅದೊಂದು ಕಾರಣ ಕೂಡ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ಬ್ಯೂಟಿಫುಲ್ ಆಗಿ ಬರೆದಿದ್ರಿ ಸರ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ಹೊಸ ಪುಸ್ತಕದಲ್ಲಿ ನಾವು ಹೊಸ ಪುಸ್ತಕಗಳು, ಇಂಟ್ರೆಸ್ಟಿಂಗ್ ಆಗಿರೋ ಪುಸ್ತಕಗಳನ್ನ ತೆಗೆದುಕೊಂಡು ಬಂದು ಆಥರ್ ಜೊತೆಗೆ ಅಂದರೆ ಲೇಖಕರ ಜೊತೆಗೆ ಮಾತಾಡಿ ಆ ಪುಸ್ತಕದ ಬಗ್ಗೆ ಒಂದು ಓವರ್ ಆಲ್ ವ್ಯೂ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಅಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಳ ವಿಶೇಷವಾದ ಅತಿಥಿ ಇದ್ದಾರೆ. ಅವರು ನಮ್ಮ ಸ್ಟುಡಿಯೋಗೆ ಚಿರಪರಿಚಿತರು. ವರ್ಷಾನುಗಟ್ಟಲೆಯಿಂದ ನಾವು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ಅವರೊಬ್ಬ ಲೇಖಕರು ಕೂಡ. ಕಳೆದ 3 ವರ್ಷಗಳಲ್ಲಿ ಸುಮಾರು 7 ಪುಸ್ತಕಗಳನ್ನ ಬರೆದಿದ್ದಾರೆ. ಅವರೇ ನಮ್ಮ ಪ್ರೀತಿಯ SK ಉಮೇಶ್, ನಿವೃತ್ತ SP. ಸರ್ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಉಮೇಶ್ ಸರ್ ಪುಸ್ತಕಗಳು ಬಂದಾಗೆಲ್ಲ ನಾವು ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಈಗ ಮತ್ತೊಂದು ಹೊಸ ಪುಸ್ತಕ ಅವ್ರದ್ದು ರೀಸೆಂಟಾಗಿ ರಿಲೀಸ್ ಆಗಿದೆ, ಅದುವೇ ನೆಮ್ಮದಿ ಮಾರಾಟಕ್ಕಿದೆ. ಸೊ ಇದು ನೆಮ್ಮದಿ ಮಾರಾಟಕ್ಕಿದೆ ಅನ್ನೋಂಥ ಪುಸ್ತಕ ಹೊಸದಾಗಿ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಏನಿದೆ ಈ ಪುಸ್ತಕದಲ್ಲಿ, ಯಾಕೆ ಇದನ್ನು ಬರೀಬೇಕನ್ನಿಸ್ತು, ಯಾರು ಇದನ್ನು ಓದಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇದು ಆನ್ಲೈನ್ ಕೂಡ ಲಭ್ಯ ಇದೆ. ಹೀಗಾಗಿ ಇದರ ಲಿಂಕ್ಗಳನ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ. ಇದನ್ನು ದಯವಿಟ್ಟು ಕೊಂಡು ಓದಿ ಅಂತ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಸರ್ ಮೊದಲನೇದಾಗಿ ನಾನು ಮುಖಪುಟದ ಬಗ್ಗೆನೇ ಕೇಳಬೇಕು ಅಂದ್ಕೊಂಡೆ ಸರ್. ಆಮೇಲೆ ಹೆಸರಿನ ಬಗ್ಗೆ ನೆಮ್ಮದಿ ಮಾರಾಟಕ್ಕಿದೆ ಅನ್ನೋದು. ಸೊ ನೆಮ್ಮದಿ ಯೂಶ್ವಲಿ ಸಿಗಲ್ಲ ಸರ್, ತುಂಬ ಕಷ್ಟ. ಏನು ದುಡ್ಡು ಕೊಟ್ಟರೆ ಸಿಗಲ್ಲ ಅದು ಹೆಂಗೆ ಸರ್ ಮಾರಾಟಕ್ಕೆ ಇದೆ ಅಂತ ಹೇಳ್ತಾ ಇದ್ದೀರಾ? ಸರ್ ಯಾಕೆ ನಾನು ಈ ಒಂದು ಟೈಟ್ಲ್ ಇಟ್ಟೆ ಅಂತ ಅನ್ನುವಂಥದ್ದು ಭಾಳ ಯೋಚನೆ ಮಾಡಿದೆ ಸರ್. ನಾನು ರಿಟೈರ್ಡ್ ಆದಮೇಲೆ ಹಲವಾರು ಈ ನಿಮ್ಮ ಚಾನೆಲ್ ಮುಖಾಂತರ ನಾವು ಹಲವಾರು ಇಂಥ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಂತ ಸಮಯದಲ್ಲಿ ತುಂಬ ಜನಗಳಿಗೆ ತಲುಪಿದೆ. ಅದು ಅತಿ ಹೆಚ್ಚು ನನಗೆ ಫೋನ್ಗಳು ಬರ್ತಾ ಇರ್ತಕ್ಕಂಥದ್ದೇ ನೆಮ್ಮದಿಗೆಡಿಸ್ಕೊಂಡಿರ್ತಕ್ಕಂಥವ್ರಿಂದಲೇ. ಸಾಂಸಾರಿಕ ಜೀವನಗಳಲ್ಲಿ, ವೈವಾಹಿಕ ಜೀವನಗಳಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿರ್ತಕ್ಕಂಥವ್ರದ್ದೇ ಜಾಸ್ತಿ ಫೋನ್ಗಳು ಬರೋಕ್ಕೆ ಶುರುವಾದವು ನನಗೆ ಅವ್ರ ಹತ್ರ ಇವ್ರ ಹತ್ರ ಮಾತಾಡಬಾರ್ದು, ಏನು ಪ್ರಯೋಜನ ಅನ್ನುವಂಥದ್ದು ಯಾವತ್ತೂ ಅನಿಸಲ್ಲ. ಅಕಸ್ಮಾತ್ ನಾನು ಏನಾರ ಅನ್ನಿಸ್ಬಿಟ್ರೆ, ಒಂದು ವೇಳೆ ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ ಕೇಳಿಸ್ಕೊಂಡಿಲ್ಲ ಅಂದಾಗ ನಾನೆಲ್ಲೋ ಏನೋ ಕೇಳಿಸ್ಕೊಳ್ದೆ ಹೋಗ್ಬಿಟ್ನಲ್ಲ ನಾನು, ಪಾಪ ಕೇಳಿಸ್ಕೋಬೇಕಾಗಿತ್ತು, ನನಗೇನು ಕಟ್ಟಾಕೋ ಕೆಲಸ ಇರಲಿಲ್ವಲ್ಲ, ಕೇಳಿಸ್ಕೊಂಡಿದ್ರೆ ಏನಾದರೂ ಹೇಳ್ಬೋದಾಗಿತ್ತು, ನಾನು ಕೇಳಿಸ್ಕೊಂಡೇ ಇಲ್ವಲ್ಲ ಅನ್ನುವಂಥದ್ದು ನನಗೆ ಕಾಡ್ಬಿಟ್ಟತ್ತು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಂದು ಕೇಳಿಸ್ಕೊಳ್ಳೋಕ್ಕೆ ನಾನು ಎಂಥ ಸಮಯದಲ್ಲಿ ಬಂದರೂ ಕೇಳಿಸ್ಕೊಳ್ಳೋಕೆ ಪ್ರಾರಂಭ ಮಾಡಿದೆ ನಾನು. ಆವಾಗ ತುಂಬ ಇದೇ ಕರೆಗಳು ಬರೋಕ್ಕೆ ಶುರುವಾದವು ನನಗೆ. ವಿಚಿತ್ರ ಕರೆಗಳು ಬರೋಕ್ಕೆ ಶುರುವಾದವು. ವೈವಾಹಿಕ ಜೀವನದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಅವ್ರ ಅಪ್ಪದಿರು ಮಾತಾಡ್ತಾರೆ, ತಾಯಿದಿರು ಮಾತಾಡ್ತಾರೆ, ಅಣ್ಣಂದಿರು ಮಾತಾಡ್ತಾರೆ, ಆಮೇಲೆ ಅವರ ಸಿಸ್ಟರ್ಸ್ ಮಾತಾಡ್ತಾರೆ, ಅವಳು ಮಾತಾಡ್ತಾಳೆ, ಹುಡುಗಿ, ಆಮೇಲೆ ಹುಡುಗ ಮಾತಾಡ್ತಾನೆ. ಹೀಗೆ ಅವ್ರು ಸುತ್ತಾ ಇರ್ತಕ್ಕಂಥ ಯಾರು ಅದರ ನೋವನ್ನು ಅನುಭವಿಸ್ತಾ ಇರ್ತಾರಲ್ಲ ಅವ್ರುಗಳು ನನ್ನ ಹತ್ರ ಮಾತಾಡೋಕೆ ಪ್ರಾರಂಭ ಮಾಡ್ತಾರೆ. ಮ್ಯಾಕ್ಸಿಮಮ್ ಕರೆಗಳು ಹುಡುಗಿ ಕಡೆಯಿಂದ ಬಂದಿದ್ದ, ಹುಡುಗನ ಕಡೆಯಿಂದ ಬಂದಿದ್ದ. ಹುಡುಗಿಯಿಂದನೂ ಬರ್ತವೆ, ಅಲ್ಲೇ ಹುಡುಗನಿಂದನೂ ಬರ್ತವೆ. ಅದಾದಮೇಲೆ ಹುಡುಗಿ ಏನಾದರೂ ಅತ್ಯಂತ ಹೆಚ್ಚಿನ ಈ ವಿಚಾರಗಳನ್ನ ತನ್ನ ತಂದೆ ತಾಯಿಗಳಿಗೆ ತಿಳಿಸ್ಕೊಂಡಿದ್ದಾಗ ತಂದೆ ತಾಯಿ ನಮ್ಮ ಪ್ರೋಗ್ರಾಮ್ಗಳೆಲ್ಲ ನೋಡಿ ಇವ್ರ ಹತ್ರ ಮಾತಾಡಿದರೆ ನಮ್ಗೆ ಏನಾದರೂ ಸಮಾಧಾನ ಆಗುವಂಥದ್ದು, ಏನಾದರೂ ಒಂದು ಹೇಳ್ತಾರಾ ಅನ್ನುವಂಥದ್ದು ತಾಯಿ ಪ್ರಯತ್ನ ಪಟ್ಟಿರುವಂಥದ್ದು ಜಾಸ್ತಿ ಇದೆ. ಅದಾದಮೇಲೆ ತಂದೆದಿರು ಮಾತಾಡ್ತಕ್ಕಂಥದ್ದಿದೆ. ಸರ್ ನಿಮ್ಮನ್ನು ಭೇಟಿ ಮಾಡಬೇಕು ಅಂತಾರೆ ನನಗೆ ಮೊದಲನೇದಾಗಿ. ಸರ್ ನಿಮ್ಮನ್ನು ಭೇಟಿ ಮಾಡಬೇಕು ಸರ್ ನಾನು ಅಂತ ಮೊದಲನೇ ಪ್ರಾರಂಭಿಕವಾಗಿ ಕೇಳ್ತಾರೆ. ಆಮೇಲೆ ನಾನು ಅವ್ರು ಕೇಳ್ತಾ ಇರಬೇಕಾದಾಗಲೇ ನಮ್ಗೆ ಗೊತ್ತಾಗ್ತದೆ ಇದು ಸಾಂಸಾರಿಕ ಸಮಸ್ಯೆ ಇದು ಅಂದ್ಬಿಟ್ಟು ಅಂತ. ಆಮೇಲೆ ನನಗೆ ಬರವಣಿಗೆ, ತಮ್ಗೆ ಗೊತ್ತಿರ್ಬೋದು, ನಾನು ಬರವಣಿಗೆನಲ್ಲಿ ಜಾಸ್ತಿ ಇರ್ತೀನಿ. ಅವ್ರಿಗೆ ನೋಡಿ ನೀವು ಎಷ್ಟೊತ್ತೇ ಬೇಕಾದ್ರೆ ನನ್ನ ಹತ್ರ ಮಾತಾಡಿ ಫೋನಲ್ಲಿ, ನಾನು ಫೋನ್ ಕಟ್ ಮಾಡಲ್ಲ ನಾನು. ಯಾಕೆಂದರೆ ನೀವು ಕೇಳ್ಕೊಳ್ತಾ ಇದ್ದೀರಿ. ನಾನು ಇಲ್ಲ ರಾತ್ರಿ ಸಾಯಂಕಾಲ 10 ಗಂಟೆಗೆ ಮಾಡಿ ಅಂತಲೂ ಹೇಳಲ್ಲ, ಇಲ್ಲ ಬೆಳಗ್ಗೆ ಮಾಡಿ ಅಂತಲೂ ಹೇಳಲ್ಲ. ನೀವು ಈಗಲೇ ಮಾತಾಡ್ಬಿಡಿ ಏನೇನಿದೆ. ಸರ್ ತುಂಬ ಮಾತಾಡಬೇಕು, ಇಲ್ಲ ನಿಮ್ಮ ಸಮಸ್ಯೆ ನನಗೆ ಗೊತ್ತಾಗಿದೆ, ನಿಮ್ಮ ಸಾಂಸಾರಿಕ ಸಮಸ್ಯೆ ಇರ್ಬೋದು, ನಿಮ್ಗೆ ಏನು ಅನ್ನಿಸ್ತದೋ ಎಷ್ಟರ ಮಟ್ಟಿಗೆ ನೀವು ಹೇಳಿ ನನಗೆ ಅಂತ ತಿಳಿಸ್ತಾ ಇರಬೇಕಂತ ಸಮಯದಲ್ಲಿ ನನಗೆ ಅವ್ರು ಮಾತಾಡ್ತಾ ಇರುವಂಥ ಸಮಯದಲ್ಲಿ ಕೆಲವು ಜನ ಏನು ಮಾಡ್ತಾರೆ,
ಪ್ರಾರಂಭದಿಂದ ಅವ್ನು ಬಂದು ಕೂತ್ಕೊಂಡು ಉಪ್ಪಿಟ್ಟು ತಿನ್ನುತ್ತವಿಂದ ಪ್ರಾರಂಭ ಮಾಡಿಬಿಡ್ತಾರೆ. ಮಾಡಿದಾಗ ಕೊನೆಗೆ ಲಾಸ್ಟ್ ಮೂಮೆಂಟ್ವರೆಗೂ ಅವತ್ತುವರೆಗೂ ಏನು ಮಾತಾಡಬೇಕು ಅದನ್ನೆಲ್ಲ ಹೇಳ್ಬೇಕು ಅವ್ರಿಗೆ ಅನ್ನಿಸ್ತದೆ. ಯಾಕೆಂದರೆ ಎಲ್ಲೋ ನಾವು ಬಿಟ್ಬಿಟ್ರೆ ಇವ್ರೇನು ತೀರ್ಮಾನ ತಗೊಳ್ಳೋಕ್ಕಾಗೋದಿಲ್ವೇನೋ, ಇವ್ರೇನಾದರೂ ಬೇರೆ ತೀರ್ಮಾನ ತಗೊಬಿಡ್ತಾರೇನೋ ಅನ್ನುವಂಥ ಒಂದು ಅವ್ರಿಗೆ ಸಂಶಯ ಕಾಡೋಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಆಯಿತು ಬಿಡಿ ನೀವು ಪರವಾಗಿಲ್ಲ ಹೇಳಿ ನೀವು ಅಂತ ಹೇಳಿದಾಗ ಕೆಲವಷ್ಟು ಜನ ಭಾಳ ಅದನ್ನ ಸಂಕ್ಷಿಪ್ತ ಮಾಡಿ ಹೇಳ್ತಾರೆ. ಕೆಲವಷ್ಟು ಜನ ಇಲ್ಲಿಂದ ಹೊರಟ್ರೆ ಮೈಸೂರಿಗೆ ಹೋಗೋಷ್ಟು ಹೇಳ್ತಾರೆ. ನಾನು ಕೇಳಿಸ್ಕೊಂಡಿರ್ತೀನಿ, ಬ್ಯಾಟ್ರಿನೇ ಮುಗಿದೋಗ್ಬಿಡ್ತಿದ್ದು ಕೆಲವಷ್ಟು ಟೈಮಲ್ಲೆಲ್ಲ. ಆಯಿತು ಹೇಳಿ ಅಂತ ಅಂದ್ಬಿಟ್ಟು ನಾನು ಕೇಳಿಸ್ಕೊಳ್ಳುವಂಥದ್ದು ಭಾಳ ತುಂಬ ಕೇಳಿಸ್ಕೊಳ್ಳುವಂಥದ್ದು ಏನಾದರೂ ಕಲಿತೆ ಅಂದರೆ ರಿಟೈರ್ಡ್ ಆದಮೇಲೆ ನಾನು ಅದ್ರ ಮೊದಲೇ ಕೇಳಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ಮಾತಾಡೋದಿರ್ತಿತ್ತಲ್ಲ ಅವಾಗ ಜಾಸ್ತಿ, ಇವಾಗ ಕೇಳಿಸ್ಕೊಳ್ಳುವಂಥದ್ದಿದೆ. ಸರ್ ಬೇಸಿಕಲಿ ನನಗೆ ಅರ್ಥ ಆಗಿದೆ ಏನಂದ್ರೆ ಈಗ ಇದು ಬೇಸಿಕಲಿ ಒಂದು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ. ಹೌದೌದು, 100ಕ್ಕೆ 100ರಷ್ಟು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ. ಹಿಂಗಾಗಿ ಮದುವೆ ಆದ್ಮೇಲೆ ಏನ್ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳಕ್ಕೆ ಆಗದೆ ಒದ್ದಾಡ್ತಿರ್ತಾರಲ್ಲ ಅಂಥವರ ಸಮಸ್ಯೆಗಳನ್ನ ನೀವು ಅಲ್ಲಿ ಬರ್ದಿದ್ರ ಮತ್ತು ಪರಿಹಾರಗಳನ್ನ ಕೂಡ ಬರ್ದಿದ್ರ. ಏನ್ ಪರಿಹಾರ ಕಂಡುಕೊಂಡ್ರು, ನಿಮ್ ಮೂಲಕ ಏನ್ ಪರಿಹಾರ ಕಂಡುಕೊಂಡ್ರು ಬರ್ದಿರ. ಅಂದ್ರೆ ನಿಮ್ ಇಡೀ ಪೊಲೀಸ್ ಜೀವನದಲ್ಲಿ ನಿಮ್ಗೆ ಏನು ಕೇಸ್ಗಳು ಬರ್ತಿದ್ದು ಅವುಗಳನ್ನ ನೀವು ಬರ್ದಿರೋದಿಲ್ಲ. ಓಕೆ ಓಕೆ. ಸೊ ದಟ್ ಈಸ್ ಒನ್ ಥಿಂಗ್. ಎರಡನೇದೇನಂದ್ರೆ ಇದರಲ್ಲಿ 15 ಅಧ್ಯಾಯಗಳಿವೆ. ಮೊದಲನೇದು ಮೊಗ್ಗರಳಿ ಅಂತ ಒಂದು ಇದು ಅದರಲ್ಲಿ ಇಂಟ್ರೊಡಕ್ಷನ್ ಇದೆ. ಅದಾದಮೇಲೆ ನನಗೊಂದು ಡೆತ್ ನೋಟ್ ಬರೆದು ಕೊಡಿ, ಮಂದಿರಕ್ಕೊಬ್ಬ ಬೇಡ್ರ ಕಣ್ಣಪ್ಪ, ರಾಧಾವಿಲಾಸ, ಗುಂಡನ ಕೋಟೆ, ಶಿವಾನಿ ಅಮೆರಿಕದಲ್ಲಿ ಮಾಡಿದ್ದೇನು, ಕೋಗಿಲೆಗೂಡಲ್ಲಿ ಕಾಗೆ ಮೊಟ್ಟೆ, ಪಾಪಸ್ ಕಳ್ಳಿಯಲ್ಲಿ ಕಾಫಿ ಬೀಜ, ಮದುವೆ ಮಾಮ, ಜಡೆ ಜಗಳ, ಜಾತಕ ಫಲ, ಒಂಟಿ ಸಲಗ, ಛೂ ಮಂತ್ರಕಾಳಿ, ನಗಾರಿ, ನಿಮ್ಮ ರಕ್ಷಣೆಗೇನಿದೆ. ಇಷ್ಟು ಅಧ್ಯಾಯಗಳಿವೆ ಇದರಲ್ಲಿ. ಸರ್ ಇದರಲ್ಲಿ ಈ ಮೊಗ್ಗರಡಿ ಅನ್ನೋದು ಒಂದು ಇಂಟ್ರೊಡಕ್ಷನು. ಅದಾದಮೇಲೆ ನೀವು ಎಲ್ಲ ಘಟನೆಗಳನ್ನ ಬರ್ಕೊಂಡು ಹೋಗಿದ್ದೀರಾ. ಲಾಸ್ಟ್ 2 ಸೆಕ್ಷನ್ಗಳಿದೆಯಲ್ಲ ಸರ್, ಅಂದ್ರೆ ವಿಶೇಷವಾಗಿ ಲಾಸ್ಟ್ ನಿಮ್ಮ ರಕ್ಷಣೆಗೆ ಏನಿದೆ ಅಂತ ಹೇಳಿ ಏನ್ ಸರ್ ಅದು ಆಕ್ಚುಲಿ? ಅದೇ ನೋಡಿ, ನಾವು ಈ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದು ನಾನು ಪ್ರಪ್ರಥಮವಾಗಿ ನೀವು ಕೇಳಿದ್ರಿ ನನಗೆ ಇದ್ರೊಳಗಡೆ ನನಗೆ ಇದನ್ನ ಡಿಸೈನ್ ಬಗ್ಗೆ ನೀವು ನಾನು ಮೊದಲೇ ಆವಾಗಲೇ ಸ್ಟಾರ್ಟಿಂಗಲ್ಲಿ ಕೇಳಿದಾಗ ಏನಾಗ್ತದೆ ಅಂತಂದ್ರೆ ದಿಸ್ ಎಂಟೈರ್ ವರ್ಡ್ ಇಸ್ ಸ್ಟ್ಯಾಂಡ್ಸ್ ಫಾರ್ ಎ ವುಮನ್. ಓಕೆ ಓಕೆ. ಡಬ್ಲ್ಯೂ ಅಂದ್ರೆ ವುಮನ್. ಡಬ್ಲ್ಯೂ ವುಮನ್ ಅಂಡ್ ಈ ವುಮನ್ ಅಂತ ದಿಸ್ ಈಸ್ ವಿ. ಅಂದ್ರೆ ವಿ ನಾವು ಅನ್ನುವಂಥದ್ದು. ಅಂಡ್ ದಿಸ್ ಈಸ್ ಎಂ ಸ್ಟ್ಯಾಂಡ್ಸ್ ಫಾರ್ ಮೆನ್. ಆಯ್ತು. ಅದಾದ್ಮೇಲೆ ಇದನ್ನ ಒಂದು ಮೇಲ್ಗಡೆ ಒಂದು ತಕಡಿ ಇದೆ, ಅದ್ರ ಮೇಲೆ ಗಂಡ ಮತ್ತೆ ಹೆಂಡತಿ ಅಂದ್ರೆ ಒಂದು ಹುಡುಗ ಮತ್ತೆ ಒಂದು ಇಬ್ಬರು ಸಮಾನಾಂತರವಾಗಿ ಕೂತ್ಕೊಂಡಿದ್ದಾರೆ ಮೇಲ್ಗಡೆ. ಅವ್ರು ಯಾರು ಗೆಲ್ಬೋದು, ಯಾರು ಬೇಕಾದರೂ ಸೋಲ್ಬೋದು, ಶಕ್ತಿ ಇದ್ದವರು. ಯಾಕೆಂದರೆ ಇಬ್ಬರಿಗೂ ತಕ್ಕಡಿ ಒಳಗಡೆ ಇಟ್ಟಿರ್ತಕ್ಕಂಥದ್ದನ್ನು ನಾನು ಮಾಡಿದ್ದೀನಿ. ಅಂದರೆ ಯಾರು ಬೇಕಾದರೂ ಒದುಂಬೋದು ಕೆಳಗಡೆ ಅಂತಂದರೆ ಹೌದಾ ಸರ್ ಕಾನೂನು ಹಂಗೇನಾ? ಹಾಗಾದರೆ ಯಾರಾದರೂ ಟೈಟಾಗಿ ಗಂಡಸಿರ್ತಾರೆ ಅದುಂಬಿಟ್ರೆ ಹೊಟ್ಟೋಗ್ಬಿಡ್ತದಾ ಅನ್ನುವಂಥದ್ದು? ಇಲ್ಲ, ಕಾನೂನಲ್ಲಿ ಆಗಲ್ಲ. ಕಾನೂನಲ್ಲಿ ಕಾನೂನು ಯಾರ ಪರವಾಗಿರ್ತದೋ, ಕಾನೂನು ಯಾವುದು ರಕ್ಷಣೆಗೆ ನಿಂತಿರ್ತದೋ ಅವ್ರು ಮಾತ್ರ ಗೆಲ್ಲೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಬೇರೆಯವ್ರು ಎಷ್ಟೇ ಅದುಂಬಿದ್ರು 100 ಜನ ಹೇಳಿದ್ರು ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ದಟ್ ಈಸ್ ದ ಪರ್ಸೆಪ್ಷನ್. ಅದಾದಮೇಲೆ ನಿಮಗೆ ಒಂದು 6 ಹಕ್ಕಿಗಳನ್ನ ಸಂಜೆಗೆ ಗೂಡಿಗೆ ಹೋಗ್ತಕ್ಕಂಥ ಒಂದು ಹಕ್ಕಿಗಳ ಚಿತ್ರವನ್ನು ಸಹ ಇವ್ರ ಮಧ್ಯದಲ್ಲಿ ನಾನು ಹಾಕಿರೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಂತ ಅಂದರೆ ಅವು ಪಕ್ಷಿಗಳು ಅವು ಸಾಯಂಕಾಲ ಆದ ತಕ್ಷಣವೇ ಊಟ ಮಾಡಿ ನೀರು ಕುಡಿದು ನಿಧಾನವಾಗಿ ನೆಮ್ಮದಿಯಿಂದ ಗೂಡು ಸೇರ್ತಕ್ಕಂಥದ್ದು ಭಾಳ ಡಿಸಿಪ್ಲಿನಾಗಿ ಸೇರ್ತವೆ ನೋಡಿ. ದೇ ವೆಂಟ್, ದಟ್ ಈಸ್ ಆಲ್ಸೋ ಲೈಕ್ ವಿ ಶೇಪ್ ಅಂತಂದರೆ ಅವನು ಸಹ ನಾವು ಅನ್ನುವಂಥ ಪರಿಕಲ್ಪನೆಯಲ್ಲಿ ಗೂಡು ಸೇರ್ತಕ್ಕಂಥವು ಡಿಸಿಪ್ಲಿನಾಗಿ ಹೋಗ್ತಾ ಇರ್ತಕ್ಕಂಥ ಒಂದು ಚಿತ್ರನೂ ಸಹ ಇದ್ರಲ್ಲಿ ಬಿಡಿಸಿದ್ದೀನಿ. ಅದಾದ್ಮೇಲೆ ಕೆಳಗಡೆ ಸಿಮ್ ಕಾರ್ಡ್ಗಳು ಇಟ್ಟಿದ್ದೀನಿ. ಅದು ಯಾಕೆ ಇಟ್ಟಿದ್ದೀನಿ ಅಂತ ನೀವೇ ಊಹೆ ಮಾಡ್ಕೋಬಹುದು. ಒಂದಿಟ್ಟಿಲ್ಲ, ನಾನು 3 ಇಟ್ಟಿದ್ದೀನಿ, 4 ಇಟ್ಟಿದ್ದೀರಾ? ಸುಮಾರು ಇಟ್ಟಿದ್ದೀನಿ. ಅಂತಂದರೆ 1, 2, 3, 4 ಸಿಮ್ ಕಾರ್ಡ್ಗಳೇನು ಒಬ್ಬರವೇನಾ ಇಲ್ಲ ಏನಾರು ಸಿಮ್ ಕಾರ್ಡ್ ಅಂಗಡಿನಾ ಅಂತ ಅಂದ್ಬಿಟ್ಟು ಅಂತ. ಅಂದರೆ ಸಿಮ್ ಕಾರ್ಡ್ಗಳನ್ನ ಹೇಗೆ ನಾವು ಎಷ್ಟು ಬಳಸ್ತೀವಿ, ಯಾತಕ್ಕೋಸ್ಕರ ಬಳಸ್ತೀವಿ, ಯಾರಿಗೋಸ್ಕರ ಬಳಸ್ತೀವಿ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ಇದರೊಳಗಡೆ ಎಲ್ಲ ಇದರೊಳಗಡೆನೆ ಪರಿಪೂರ್ಣವಾಗಿ ನಮ್ಮ ಜೀವನದ ಸುಮಾರು ಇದರಲ್ಲಿ ಸೇರ್ಕೊಬಿಡ್ತದೆ. ಏನೋ ಈ ತಪ್ಪುಗಳು ಪ್ರಾರಂಭ ಆಗ್ತಕ್ಕಂಥದ್ದು ಇಲ್ಲಿಂದನೇ ಪ್ರಾರಂಭ ಆಗುವಂಥದ್ದು, ಇಲ್ಲಿಂದನೇ ಪ್ರಾರಂಭ ಆಗ್ತಕ್ಕಂಥದ್ದು, ಎಲ್ಲ ಸಿಗ್ತಕ್ಕಂಥದ್ದು ಇದರಿಂದನೇ. ಎಲ್ಲ ಅನಾಹುತಗಳು ಮಾಡ್ಕೊಳ್ತಾ ಇರತಕ್ಕಂಥದ್ದು ಅತಿ ಹೆಚ್ಚು ನಾವು ಈಗ ಇತ್ತೀಚೆಗೆ 2000ದಿಂದ ಈಚೆಗೆ ನಾವು ನೋಡ್ತಾ ಇರೋ ಪ್ರಕಾರ ಅತಿ ಹೆಚ್ಚು ಇದರಲ್ಲೇನೆ, ಅತಿ ಹೆಚ್ಚು ಸಾಕ್ಷ್ಯಾಧಾರಗಳು ಸಂಗ್ರಹಿಸ್ತಾ ಇರ್ತಕ್ಕಂಥದ್ದು ಇದರಲ್ಲೇನೆ. ಈ ಸಿಮ್ ಕಾರ್ಡ್ಗಳಿಂದನೇ ಎಲ್ಲ ಥರವಾದಂಥ ಇನ್ಫಾರ್ಮೇಷನ್ಗಳು ತಗೊಳ್ತಾ ಇರೋದು ಇದರಿಂದನೇ. ನಾವು ಯಾರ್ದು ಅವರಿಬ್ಬರದ್ದು ಬೇಕು ಅಂದಾಗ ಆ ಕಾರಣಕ್ಕೋಸ್ಕರನೇ ದಿಸ್ ಈಸ್ ಒನ್ ಟೈಪ್ ಆಫ್ ಎ ಸ್ಪೆಷಲ್ ಆರ್ಟ್. ಈಗ ಒಂದು ಹಾರ್ಟ್ ಅವರಲ್ಲಿದ್ದರೆ ಇನ್ನೊಂದು ಸಪ್ರೇಟ್ ಇನ್ನೊಂದು ಹಾರ್ಟ್ ಇದು ಸಿಮ್ ಕಾರ್ಡ್ಗಳು ಆ ಥರ. ಈಗ 2 ಹಾರ್ಟ್ ಒಬ್ಬ ಮನುಷ್ಯನಿಗೆ, 2 ಬ್ರೈನ್ ಅಲ್ಲ, ನಾವು ಎಲ್ಲ ಹೇಳ್ಕೊಬಿಡ್ಬೋದು ಬ್ರೈನ್ ಅಂದ್ಬಿಟ್ಟು ಅಂತ.
ಬ್ರೈನ್ ಆದರೆ ಸಣ್ಣ ಪುಟ್ಟ ಏನೋ ರೀಡ್ ಮಾಡ್ಬೋದು, ಮನಸ್ಸು ಬಿಡಿಸ್ಬಿಡ್ಬೋದು. 2 ಆಟ ಇದ್ದರೆ ನೋಡೋಕ್ಕಾಗೋದಿಲ್ಲ, ಓಪನ್ ಮಾಡ್ಕೊಂಡು ಸದೋಗ್ಬಿಡ್ತಾರೆ. ಹಂಗೆ ಇದೊಂಥರ ಒಳಗಡೆ ಇರ್ತಕ್ಕಂಥ ಅಗೋಚರವಾದಂಥ ಇದು ಸಿಮ್ ಕಾರ್ಡ್ಗಳು, ಇದರೊಳಗಡೆ ಎಲ್ಲ ನಡೆಯುವಂಥದ್ದು. ಈ ಪುಸ್ತಕದ ನಾನು ಏನು ಮುಖಪುಟ ತೋರಿಸ್ತಾ ಇರ್ತಕ್ಕಂಥದ್ದು, ಅದರೊಳಗಡೆ ನಾನು ಇದನ್ನು ಒಂದು ತಮಗೆ ಓದಿ ಅಂದರೆ ನಾನು ಓದ್ತೀನಿ. ಇದರಲ್ಲಿ ಎಲ್ಲ ಥರ, ಇಲ್ಲ ನೀವೇ ಓದಿದರೆ ಯಾವುದೋ ತವರೂರು ಅನ್ನುವಂಥದ್ದು, ಅದರಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ ಬರೆದಿರ್ತಕ್ಕಂಥದ್ದು ಅಂತ. ಅಂದರೆ ಅದರಲ್ಲಿ ನಾನು ಏನು ಬರೆದಿದ್ದೀನಿ ಅನ್ನುವಂಥದ್ದನ್ನ ನಾನು ಓದ್ಬೋದಾ ಸರ್? ನಾನೇ ಓದ್ತೀನಿ. ನೀವೇ ಓದ್ಬಿಡಿ ಸರ್. ಓದ್ತೀನಿ ಸರ್. ಅಂದರೆ ಇದ್ರದ್ದು ಒಂದು 2 ಪ್ಯಾರಾಗ್ರಾಫ್ ಓದ್ತೀನಿ ಸರ್. ಓಕೆ ಸರ್. ಓಕೆ, ಸೊ ದಟ್ ಇದರಲ್ಲಿ ಏನಿದೆ ಅನ್ನೋದು ಗೊತ್ತಾಗಲಿ ಅನ್ನೋದು. ಪೂರ್ತಿ ನಾನು ಇದ್ರದ್ದು ಇದು ಮತ್ತು ಇನ್ನೊಂದು ಮೊಗ್ಗರಳಿ ಅಂತ ಅನ್ನುವಂಥ ಏನು ನಾನು ಪ್ರಿಯಾಂಬಲ್ ಬರೆದಿದ್ದೀನಿ, ಇವೆರಡು ಅವರು ಓದಿದ್ರೆ ಅವ್ರಿಗೆ ತಾತ್ಪರ್ಯಗಳು ಗೊತ್ತಾಗ್ಬಿಡುತ್ತೆ. ಹೇಗೆ ಜೀವನದಲ್ಲಿ ಇನ್ನೇನು ಒಳಗಡೆ ಇದೆ, ಇವ್ರು ಏನೇನು ಬರೆದಿದ್ದಾರೆ ಅಂತ ಅನ್ನುವಂಥದ್ದು ಒಳಗಡೆಗೆ ಅವರು ಕಥೆಗಳು ಅಂತ ಅಲ್ಲ, ಜೀವಂತ ಕಥೆಗಳವು. ಈಗಲೂ ಜೀವ ಅವು ನಡೆಸ್ತಾ ಇದ್ದಾವೆ, ಅವು ಅದ್ಭುತವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಾರಣಕ್ಕೆ ತಾವು ಹೇಗೆ ಅದರಿಂದ ಈಚೆ ಬರಬೇಕು ಅನ್ನುವಂಥ ಈ ಒಂದು ಪ್ರಿಯಾಂಬಲ್, ತವರೂರು ಅನ್ನೋದೊಂದು ಪ್ರಿಯಾಂಬಲ್ ಓದಿ ನಾನು ಓದ್ತೀನಿ. ಅದಾದಮೇಲೆ ಸರ್ ಇದರಲ್ಲಿ ಇರುವಂಥ ಒಂದು ಘಟನೆನ ನಮಗೆ ಹೇಳಿ ನಾನು ಖಂಡಿತ ಹೇಳ್ತೀನಿ. ಸೊ ನಾನು ಸಂಕ್ಷಿಪ್ತ ಅಂದರೆ ಇದನ್ನ ಒಂದು 2 ಪ್ಯಾರಾಗ್ರಾಫ್ ಓದ್ತೀನಿ. ತವರೂರು ಅಂಥೇಳಿ. ಹಾಲುಂಡ ತವರೂರಿನ ನೆನಪುಗಳು ಬಾನಂಗಳದಲ್ಲಿ ಪ್ರತಿನಿತ್ಯ ಕಾಣುವ ನಕ್ಷತ್ರಗಳ ನೆನಪಿನಂತೆ. ಎಷ್ಟು ಹಿಂದಿರುಗಿ ನೋಡಿದರೂ, ಎಷ್ಟು ಮೆಲುಕು ಹಾಕಿದರೂ, ಎಷ್ಟು ಕನಸು ಕಂಡರೂ ಒಮ್ಮೊಮ್ಮೆ ಇವುಗಳು ಮರೀಚಿಕೆಗಳಾಗುತ್ತವೆ, ಬಂಗಾರದ ಜಿಂಕೆಗಳಾಗುತ್ತವೆ. ಅಂದರೆ ಇದು ಬಹುಶಃ ಹೆಣ್ಣಿನ ಪಾಯಿಂಟ್ ಆಫ್ ವ್ಯೂಯಿಂದ ಬರೀತಾ ಇದ್ದಾರೆ ನೀವು. ಮೈದುಂಬಿದ ಕೆಂದಾವರಿಯ ಅಂಗಳದಲ್ಲಿ ಓಡಾಡಿದ ನೆನಪುಗಳು, ಕೊಡ ತುಂಬಿದ ಹಾಲರವಿಗಳು, ಸಂತಸಗೊಂಡು ಚಂಗನೆ ನೆಗರಿ ನೆಲೆದಾಡುತ್ತಿದ್ದ ಪುಟ್ಟ ಕರುಗಳು, ಆಗಾಗ್ಗೆ ಕನಸಿನಲ್ಲಿ ಮೂಡಿಬಂದು ಜಗ್ಗನೆ ಎಚ್ಚರಿಸದೆ ಹೋದರೆ ಅದು ತವರೂರಿನ ನೆನಪುಗಳು ಎಲ್ಲೋ ನೇಪಥ್ಯಕ್ಕೆ ಸರಿದು ಬಿಟ್ಟವೇನೋ ಎಂಬ ಭಯ. ತವರೂರು ಬಿಟ್ಟು ಬೇರೊಂದು ಮನೆಯ ದೀಪ ಬೆಳಗಿಸಲು ಬಂದ ಅಸಂಖ್ಯಾತ ಹೆಣ್ಣು ಮಕ್ಕಳ ಬಾಳಲ್ಲೇ ದೀಪದ ಬುಡದಲ್ಲೇ ಕತ್ತಲೆಗೆ ಸಿಕ್ಕಿ ಹೊರಬರಲಾಗದೆ ಅಲ್ಲಿ ಕಂದಿ ಹೋಗುವ ಬಾಳ ಕಥೆಗಳನ್ನು ನಾವು ಕಂಡಿದ್ದೇವೆ. ಬ್ಯೂಟಿಫುಲ್ಲಾಗಿ ಬರೆದಿದ್ದೀರಿ ಸರ್ ನೀವು. ಸೊ ಇದು ವಿಮನ್ ಸೆಂಟ್ರಿಕ್ ಅಂತ ಗೊತ್ತಾಗ್ತಾ ಇದೆ, ಅಂದರೆ ಹೆಣ್ಮಕ್ಳ ದೃಷ್ಟಿಯಿಂದ. ಯಾಕೆ ಅಂತಂದರೆ ಗಂಡಸು ಯೂಶ್ವಲಿ ಏನಾಗುತ್ತೆ ಅಂತಂದರೆ ಮದುವೆ ಆದರೂ ಕೂಡ ಅವನಿಗೆ ಜಾಸ್ತಿ ಬದಲಾವಣೆ ಆಗಲ್ಲ. ಅವ್ರ ಅಪ್ಪ ಅಮ್ಮ ಇದ್ದಾರೆ, ಅವ್ರ ಅಣ್ಣ ತಂಗಿ ಇದ್ದಾರೆ, ಅಕ್ಕ ತಂಗಿ ಎಲ್ಲರೂ ಇದ್ದಾರೆ. ಅವನಿಗೆ ಒಂದು ಎಕ್ಸ್ಟ್ರಾ ಏನಂದರೆ ಹೆಣ್ಮಗಳೊಬ್ಬಳು ಅವನ ಲೈಫಲ್ಲಿ ಬಂದಿದ್ದಾಳೆ. ಆದರೆ ಹೆಣ್ಮಗಳು ಭಾಳ ಬದುಕು ಹಂಗಲ್ಲ. ಅವಳಿಗೆ ಗಂಡ ಮಾತ್ರ ಹೊಸಬ ಅಲ್ಲ, ಅತ್ತೆ ಮಾವ ಸೊಸೆ ಅಲ್ಲಿರುವಂಥ ನಾದ್ನಿ ಎಲ್ಲ ಭಾವ ಅಂದ್ರೆ ಎಲ್ಲರೂ ಕೂಡ ಪೂರ್ತಿ ಒಂದು ಹುಟ್ಟಿದ ಜನ್ಮ ಅಂದರೆ ತವ್ರ ಮನೇಲಿ ಹುಟ್ಟಿದ್ದು, 2ನೇದು ಮದುವೆ ಆಗುವಂಥದ್ದು 2ನೇ ಜನ್ಮ, ಮಗು ಆಗುವಂಥದ್ದು 3ನೇ ಜನ್ಮ ಅಂತ ಹೇಳ್ತಾರೆ. ಸೊ ಹಿಂಗಾಗಿ ಹೆಣ್ಣಿಗೆ 3 ಜನ್ಮ, ಗಂಡಿಗೆ 1 ಜನ್ಮ ಮಾತ್ರ. ಸೊ ಅದನ್ನು ಸರ್ ಬರೆದಿದ್ದಾರೆ. ಇನ್ನೊಂದಷ್ಟು ಓದ್ತೀನಿ. ಜೀವನದ ಹೂರಣದಲ್ಲಿ ತಾನು ಕಟ್ಟಿದ ಕನಸಿನ ಸಾಮ್ರಾಜ್ಯದೊಳಗೆ ಪುಟ್ಟ ಗುಡಿ ಕಟ್ಟಿ ಭಾವನೆಗಳ ಬತ್ತಿ ಹೊಸದು ಹತ್ತಿಸಿ ನೈವೇದ್ಯ ಮಾಡಿ ಪೂಜಿಸಿ ಪ್ರೀತಿಸಿ ಆರಾಧಿಸಿ ಅಕ್ಕರೆಯಿಂದ ಬೆಳೆಸಿದ ಸಾಮ್ರಾಜ್ಯದ ರಾಣಿ ನೀನಾಗಿ ನಿನ್ನ ನಾ ಧಾರೆ ಎರೆದು ಕೊಡುವಾಗ ಹೊಸದ ಭಾವನೆಗಳ ಬತ್ತಿಗಳ ಉರಿಸಿ ಅಂಗೈಯಲ್ಲಿ ಆರತಿ ಮಾಡಿ ಹರಸಿ ನನ್ನರಸಿಯನ್ನು ಧಾರೆ ಎರೆದು ಕೊಟ್ಟು ನೀ ರಾಣಿ ಎಂದು ದಿನನಿತ್ಯ ನಿನ್ನ ಪ್ರೀತಿ ನಿನ್ನ ಖುಷಿ ಎದುರು ನೋಡುವುದು ಬಿಟ್ಟು ನನಗಿನ್ನೇನು ಬೇಕು. ಸರ್ ಇದನ್ನ ಯಾರು ಹೇಳ್ತಾ ಇದ್ದಾರೆ? ಇದನ್ನ ಈ ಪೂರ್ತಿ ಇದನ್ನೆಲ್ಲನೂ ಅವ್ರ ತಂದೆ ತಾಯಿ. ಓಕೆ. ಸೇರಿದ ಮನೆಯಲ್ಲಿ ನೀ ಹೊತ್ತಿ ಉರಿದು ಬೆಳಕಾಗಿ ಪಸರಿಸಲಿ ಜ್ಯೋತಿ, ನಾ ಕಟ್ಟಿದ ಪುಟ್ಟ ಗುಡಿಯಲ್ಲೋ ಹೊಟ್ಟೆ ಸುಟ್ಟು ಮನ ಸುಟ್ಟು ಸ್ವಾಭಿಮಾನ ಸುಟ್ಟು ಏಕಾಂಗಿಯಾದರೂ ನೀನು ನದಿ ಪಕ್ಕದಲ್ಲಿನ ಗರಿಕೆಯಂತೆ. ನಿನ್ನೆಲ್ಲ ಪ್ರೀತಿ ವಿಶ್ವಾಸ ಭಾವನೆಯ ತೋರಣಗಳು ಹರಿದು ಗಾಳಿಗೆ ಹಾರಾಡಿ ತೂರಿ ಕಸ ಮಾಡಿದರೂ ನೀನೊಂದು ಬಂಡೆ. ಯಾರೇ ಬಂದು ಗುದ್ದಿದರೂ ನಿನ್ನ ಭಾವನೆಗಳ ಬಂಡೆಯ ಹೊಡೆತ, ಅವರ ಕೆಟ್ಟ ಭಾವನೆಗಳು ನಿನ್ನ ಗಟ್ಟಿತನಕ್ಕೆ ನೆಟ್ಟಗಾಗಿ ನೀನು ಧೃತಿಗೆಡದೆ ಹಾಲುಂಡ ತವರಿಗೆ ಕಿಂಚಿತ್ತು ನೋವಾಗದಂತೆ ನಾ ಅರಸಿದ್ದ ಒಂದೊಂದು ಸಾಲನ್ನು ನೀ ಜ್ಞಾಪಕ ಮಾಡಿಕೊಂಡು ಬಿಟ್ಟರೆ ನೀನು ನಿನ್ನ ಜೀವವನ್ನು ಎಂದೂ ಕೊಲ್ಲಲಾರೆ. ನಿನ್ನ ಹೃದಯದ ಪ್ರೀತಿಗಳು ಭಾವನೆಗಳು ಸುಟ್ಟು ಹೋಗಿಬಿಟ್ಟವು ಎಂದು ನೀನು ಮನಸ್ಸು ಮಾಡಿ ಅನಾಹುತಕ್ಕೆ ನೀನು ಪರಿತಪಿಸುತ್ತಿರುವಾಗಲೇ ನಿಂತಲ್ಲೇ ಕುಳಿತು ಬಿಡು, ಗಟ್ಟಿಯಾಗಿ ಹತ್ತು ಬಿಡು. ತವರೂರೊಮ್ಮೆ ನಿನ್ನ ಅಕ್ಷಿ ಪಟಲದೊಳಗೆ ಹಾಯಿಸಿಕೊಂಡು ಬಿಡು. ನಿನ್ನ ಹಳೆಯ ನೆನಪುಗಳನ್ನೆಲ್ಲ ಮೆಲುಕು ಹಾಕಿಬಿಡು. ನಿನ್ನ ಉಜ್ವಲತೆಗೆ ಪ್ರತಿಕ್ಷಣವೂ ಆರಾಧಿಸುವ ನಿನ್ನ ತಂದೆ ತಾಯಿ, ನಿನ್ನ ರಕ್ತ ಸಂಬಂಧಿಗಳನ್ನೊಮ್ಮೆ ಜ್ಞಾಪಿಸಿಕೊಂಡಾಗ ನಿನ್ನ ಕಣ್ಣಲ್ಲಿ ಹರಿಯುವ ನೀರಲ್ಲಿ ಎಲ್ಲವೂ ಆವಿಯಾಗಿ ಮಾಯವಾಗಿ ಬಿಡುತ್ತದೆ. ಬ್ಯೂಟಿಫುಲ್ ಆಗಿ ಬರೆದಿದ್ದೀರಾ ಸರ್, ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಸರ್. ಅಂದರೆ ತಂದೆ ತಾಯಿಗಳು ಹೆಣ್ಣುಮಕ್ಕಳನ್ನ ನೆನೆಸ್ಕೊಂಡು ಏನು ಹೇಳ್ತಾರೆ,
ಅಂದರೆ ನಿಮ್ಗೆ ಕಷ್ಟ ಬಂದೇ ಬರುತ್ತೆ ಅಥವಾ ಬರಬಹುದು. ನಿನಗೆ ಕಷ್ಟ ಬಂದಾಗ ನೀನು ನಿನ್ನ ಜೀವವನ್ನು ನೀನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ, ನೀನು ಅನಾಹುತ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಲ ನೀನು ಯೋಚನೆ ಮಾಡು ಅನ್ನೋದನ್ನು, ನೀನು ನಮ್ಮ ಬಗ್ಗೆ ಯೋಚನೆ ಮಾಡು, ನೀ ತವ್ರ ಮನೆ ಬಗ್ಗೆ ಯೋಚನೆ ಮಾಡು, ನೀನು ಗಟ್ಟಿ ಬಂಡೆ ಅಂತ ನೀನು ನಿಂತ್ಕೋ ಅನ್ನೋ ಒಂದು ಸಾಂತ್ವನದ ನುಡಿಯನ್ನು ತಂದೆ ತಾಯಿಗಳು ಮಗಳಿಗೆ ಹೇಳುವಂಥದ್ದನ್ನು ಸರ್ ಬರೆದಿದ್ದಾರೆ. ಇನ್ನೂ ಒಂದು ಓದ್ಬಿಡ್ತೀನಿ ಸರ್. ಇಲ್ಲಿ ನೀನು ಪ್ರೀತಿಸುವುದು ಪ್ರೀತಿ, ವಿಶ್ವಾಸ, ನಂಬಿಕೆ. ಈ ಗಳಿಕೆ ಅಷ್ಟು ಸುಲಭದ್ದಲ್ಲ. ಇಲ್ಲಿ ನೀನು ಅಂತಂದರೆ ನೀನು ಗಂಡನ ಮನೆಯಲ್ಲಿ ಸಂಪಾದಿಸೋದು, ಏನು ಸಂಪಾದಿಸಬೇಕು ಅನ್ನೋದ್ರ ಬಗ್ಗೆ. ಎಚ್ಚರ ತಪ್ಪಿದರೂ ಕ್ಷಣ ಕ್ಷಣಕ್ಕೂ ಇದು ನಕಾರಾತ್ಮಕವಾಗಿಯೂ ತಿರುಗಿಕೊಂಡು ಬಿಡಬಹುದು. ಇದರ ಪಾಲನೆ ಪೋಷಣೆ ನಿನಗೊಂದು ಬಹುದೊಡ್ಡ ಸವಾಲು. ಇದರಲ್ಲಿ ನೀನು ಗೆಲ್ಲುತ್ತಾ ಸಾಗಿದರೆ ಅದುವೇ ನಿನಗೆ ಸ್ವರ್ಗ. ಭಾವನೆಗಳ ಬುತ್ತಿಗೆ ಬೆಂಕಿ ಬಿದ್ದೀತು ಎಂದು ಆ ಬೆಂಕಿಗೆ ನೀನೇನಾದರೂ ಬಿದ್ದು ಸುಟ್ಟಿಕೊಂಡು ಬಿಡೋಣ ಎಂದು ನೀ ಮನಸ್ಸು ಮಾಡಿದರೆ ನೀನು ಸ್ವಾರ್ಥಿಯಾಗಿ ಬಿಡುತ್ತೀಯ. ನಿನ್ನ ನಿಸ್ವಾರ್ಥದಿಂದ ನಿನ್ನ ಸಹನೆಯ ವಜ್ರದ ಗೋಡೆ ಇಲ್ಲಿ ಕಟ್ಟುವುದೆಂದೇ ನಿನ್ನ ಏಕೈಕ ಧ್ಯೇಯ. ನಿನ್ನ ಸಹನೆಯ ಪರೀಕ್ಷೆಗಳ ಓರಣಗಳೇ ನಿನಗೆ ಒಮ್ಮೊಮ್ಮೆ ಬೇವಿನ ಕಹಿಯಾಗಬಹುದು. ಅದನ್ನು ನೀನು ಸಿಹಿ ಹೂರಣ ಎಂದು ನಿನ್ನ ಮನಸ್ಸಿನಲ್ಲಿ ಭದ್ರಪಡಿಸಿಕೊಂಡು ಸ್ವೀಕರಿಸಿಬಿಟ್ಟರೆ ಎದುರಾಳಿಗಳ ಅಲ್ಪ ಭಾವನೆಗಳು ನಿನ್ನ ಕಾಲ ಮೇಲೆ ಬಿದ್ದು ಬಿಡುತ್ತವೆ. ಅಂದರೆ ಸಂಕಷ್ಟಗಳು ಬಂದಾಗ ನೀನು ಹೇಗೆ ಅದನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆ ಸರ್ ಬರೆದಿದ್ದಾರೆ. ಮತ್ತು ಇಲ್ಲಿ ಪ್ರೀತಿ ವಿಶ್ವಾಸವನ್ನು ಗಳಿಸೋದು ಹೇಗೆ ಅಂದರೆ ಪ್ರತಿ ಕ್ಷಣದ ಸವಾಲು ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಸೊ ಇದಕ್ಕೆಲ್ಲ ನಿನ್ನ ಹೃದಯದಲ್ಲಿ ಬೆಳೆಸುವ ಸಹನೆ ಮತ್ತು ಕ್ಷಮಾಧರಿತ್ರಿಯ ಗುಣಗಳ ಸಾರವೇ ನಿನ್ನ ಬದುಕಿನ ಒಟ್ಟು ಶೇಷ. ಸೊ ಹೀಗೆ ಕಂಟಿನ್ಯೂ ಆಗುತ್ತೆ. ಇದು ಭಾಳ ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ. ಇನ್ನೊಂದು ಕಾರಣ ನನ್ನ ಪ್ರಕಾರ ಇಷ್ಟು ಚೆನ್ನಾಗಿ ಬರೆದಿರೋದಕ್ಕೆ ಸರ್ಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಅದೊಂದು ಕಾರಣ ಕೂಡ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ಬ್ಯೂಟಿಫುಲ್ಲಾಗಿ ಬರೆದಿದ್ದೀರಿ ಸರ್. ಸೊ ಒಟ್ಟಾರೆಯಾಗಿ ಗಂಡು ಹೆಣ್ಣಿನ ಮಧ್ಯೆ ಬರುವಂಥ ಸಂಬಂಧಗಳಲ್ಲಿ ಬರುವಂಥ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಬರೆದಿರುವಂಥದ್ದು ಮತ್ತು ಭಾಳಷ್ಟು ನನ್ನ ಪ್ರಕಾರ ಹೆಣ್ಣಿನ ಆ್ಯಂಗಲಿಂದ ಜಾಸ್ತಿ ಬರೆದಿದ್ದಾರೆ ಅಂತ ಅನಿಸುತ್ತೆ. ಬಟ್ ಆ ಹೆಣ್ಣಿನ ಆ್ಯಂಗಲ್ ಇರಲಿ, ಗಂಡಿನ ಆ್ಯಂಗಲ್ ಇರಲಿ, ಅನುಭವಿಸೋದು ಇಬ್ಬರೂ ಕೂಡ ಅಲ್ವಾ? ಮತ್ತು ಗಂಡನ ಮನೆಯವರು ಅನುಭವಿಸ್ತಾರೆ, ಹೆಣ್ಣಿನ ಮನೆಯವರು ಇಬ್ಬರು ಅನುಭವಿಸ್ತಾರೆ ಸರ್. ಅವರೊಬ್ಬರೇ ಅನುಭವಿಸ್ತಾರೆ ಅಂತಲ್ಲ, ಬಟ್ ಏನು ಅಂತ ಅಂದರೆ ಜೀವ ಕಳ್ಕೊಬಿಡುವಂಥ ಅವರು ಜಾಸ್ತಿ ಇವರೇ ಆಗ್ಬಿಟ್ಟವ್ರೆ ಸಮಾಜದಲ್ಲಿ ಅಲ್ವಾ. ಅಂದರೆ ಸುಟ್ಕೊಬಿಡ್ತಾರೆ, ನೇಣಾಕೊಬಿಡ್ತಾರೆ. ಸರ್ ಆಮೇಲೆ ಇನ್ನೂ ಒಂದು ನಂಗೆ ಭಾಳ ಬೇಜಾರಾಗುವಂಥದ್ದು ಸರ್, ಹೆಣ್ಮಕ್ಳು ಅಂದರೆ ಈಗ ಏನು ನಾವು ಮಾತಾಡ್ತಾ ಇದ್ದೀವಿ, ಅವರು ಮಕ್ಕಳನ್ನ ಸಾಯಿಸಿ ತಾವು ಸತ್ತೋಗ್ತಾ ಇದ್ದಾರೆ ಸರ್. ಹೌದು. ಈಗ ನಿನ್ನೆ ನಾನು ಓದಿದೆ, ಇಬ್ಬರು ಹೆಣ್ಮಕ್ಳನ್ನ ತಾಯಿ ಸಾಯಿಸಿ ನೀರಲ್ಲಿ ಮುಳುಗಿಸಿ ಅವಳು ಸತ್ತೋಗಿದ್ದಾಳೆ. ಇನ್ನೊಂದು ಇತ್ತೀಚೆಗೆ ಓದಿದೆ ನಾನು, ಒಬ್ಬಳು ನದಿಯಲ್ಲಿ ಮಕ್ಕಳನ್ನ ದೂಕಿ ಅವ್ರನ್ನ ಸಾಯಿಸಿ ತಾನೂ ಕೂಡ ಬಿದ್ದು ಸತ್ತೋಗಿದ್ದಾಳೆ. ಇದು ಎಷ್ಟು ದೊಡ್ಡ ದುರಂತ ಅಲ್ಲ ಸರ್ ಇದು? ನೋಡಿ ಸರ್, ಈಗ ಅದು ಮಾತಾಡಿದಾಗ ನಾನು ಇನ್ನೊಂದು ಮಾತಾಡಬೇಕಾಗುತ್ತೆ. ಇದೆಲ್ಲ ಮಾಡೋದೇ ಬೇಡ, ಇದೆಲ್ಲ ನಮಗೆ ಬೇಕಾಗೇ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಮೊದಲೇ ಭ್ರೂಣನ ಪತ್ತೆ ಮಾಡಿಬಿಟ್ಟು ಹೆಣ್ಣು ಅಂತ ಅಂದ್ಬಿಟ್ಟು ಅಲ್ಲೇ ಕ್ಯೂಚ್ ಸಾಯಿಸ್ಬಿಡುವಂಥ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟವ್ರೆ ಸಮಾಜ. ಅಂದರೆ ಲೆಕ್ಕ ಹಾಕೊಳ್ಳಿ, ಸಮಾಜ ಯಾವ ಮಟ್ಟಕ್ಕೆ ಎಲ್ಲಿಗೆ ಹೋಗಿ ನಾವು ನಿಂತ್ಕೋತಾ ಇದ್ದೀವಿ ಅಂತ. ಇದೆಲ್ಲ ಬೇಡ, ನಮ್ಗೆ ಯಾಕೆ ಬೇಕಿದು? ಮುಂದೆ ಇಂಥವೆಲ್ಲ ಬಂದ್ಬಿಡ್ತವೆ, ಇವೆಲ್ಲ ನೋಡ್ತಾ ಇದ್ದೀವಿ ನಾವೆಲ್ಲ. ಹಿಂಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋದು ಹೆಂಗೆ? ಓದಾದ್ಮೇಲೆ ಇವಳಲ್ಲಿ ಸರಿ ಇರ್ತಾಳೆ ಅಂತ ಹೆಂಗೆ? ನಾಳೆ ಏನೇನೆಲ್ಲ ಹೆಚ್ಚು ಕಡಿಮೆ ಆಗ್ಬಿಡ್ತಾವೆ, ಅದನ್ನೆಲ್ಲ ಯಾಕೆ ನಾವು ಕಣ್ಣಲ್ಲಿ ನೋಡಬೇಕು? ಬೇಡಪ್ಪ, ನಮ್ಮ ಗಂಡು ಮಗು ಆಗ್ಬಿಡ್ಲಿ ಅನ್ನುವಂಥದ್ದು ಒಂದು ಅದನ್ನು ಪತ್ತೆ ಮಾಡಿ ಅದನ್ನು ಸಾಯಿಸ್ತಕ್ಕಂಥದ್ದು, ಅಲ್ಲೇ ಕಿವುಚಿ ಸಾಯಿಸ್ಬಿಡುವಂಥ ಮನಸ್ಥಿತಿಗೆ ನಾವು ಬಂದ್ಬಿಟ್ಟಾಗ, ಸಮಾಜ ಬಂದ್ಬಿಟ್ಟಾಗ ಅಂದಾಗ ನೆಕ್ಸ್ಟ್ ಮುಂದಿನ ಪೀಳಿಗೆಯ ಕಥೆ ಹಿಂಗೆ, ಸಮಾಜದ ಕಥೆ ಹಿಂಗೆ ಮುಂದೆ ಭಾಳ ಅತ್ಯಂತ ಘೋರ ಪುಟಗಳನ್ನ ನಾವು ನೋಡ್ತೀವಿ ಮುಂದೆ ಈ ಥರ ಆದಾಗ. ಆ ಕಾರಣಕ್ಕೆ ಸೈನ್ಸ್ ಇದೆ. ಯಾತಕ್ಕೋಸ್ಕರ ಸೈನ್ಸ್ ಇದೆ? ಪತ್ತೆ ಮಾಡಿ ನೋಡಿ, ಭ್ರೂಣ ಅದು ಅಪಕ್ವವಾಗಿದೆ, ಅದರಿಂದ ತಾಯಿಗೆ 100ಕ್ಕೆ 100ರಷ್ಟು ತೊಂದರೆ ಇದೆ, ಜೀವಕ್ಕೆ ಹಾನಿ ಇದೆ ಅಂತ ಅನ್ನುವಂಥ ಸಮಯದಲ್ಲಿ ಬಂದಾಗ ಅದನ್ನು ತೆಗೀದಕ್ಕೆ ಒಂದು ಅವಕಾಶ ಇದೆ ಕಾನೂನಲ್ಲಿ. ಅದನ್ನು ಬಿಟ್ಟು ಅದಕ್ಕೋಸ್ಕರನೇ ಈ ಮಿಷಿನ್ ಇರ್ತಕ್ಕಂಥದ್ದು. ಅದನ್ನು ಪತ್ತೆ ಮಾಡಿ ಈ ಹೆಂಗಸು ಇದ್ದಾರ, ಮಗು ಆರೋಗ್ಯವಾಗಿದೆ ಅಂತ ಪತ್ತೆ ಮಾಡುವಂಥದ್ದು ಅಷ್ಟೇ ಇರೋದು. ಅದನ್ನು ಈ ಭ್ರೂಣ ಯಾವುದು ಅಂತ ಪತ್ತೆ ಮಾಡಿ ಅದನ್ನು ಆಗಲಿ ಅಂದರೆ ಎಷ್ಟು ಹೀನ ಮನಸ್ಥಿತಿ ನಮ್ಮದು ಅಂತ ಸರ್. ಫಾರ್ ಯುವರ್ ಎಕ್ಸಾಮ್, ಯಾಕಂಗೆ ಹೇಳೋದು ಅಂದರೆ ಹೆಣ್ಣು ಅಂದರೆ ಸಾಯಿಸ್ಬೋಣ ಬಿಡು. ಅಲ್ಲ, ಅವ್ರಿಗೆ ಹೆಂಗೆ ಅನ್ನಿಸ್ಬೋದು ಹೇಳಿ? ಈಗ ಹೆಂಗಸರುಗಳು ಇದ್ದಾರಲ್ಲ, ಈಗ ಎಲ್ಲರೂ ಈಗ ಸಾಯಿಸೋರೆ ಅವರು, ಸಾಯಿಸ್ಕೊಳ್ಳೋರೆ ಅವರು. ಯಾಕಪ್ಪ ಹಿಂಗೆ ಸಾಯಿಸ್ಕೊಬಿಡ್ತಾರೆ ಅಂದರೆ ಒತ್ತಡ. ಅವ್ರಿಗೆ ಸುಮ್ಮನೆ ಸಾಯಿಸ್ಕೊಬಿಡಲ್ಲ ಸರ್ ಅವರು. ಯಾವ ಹೆಂಗಸು ಆಯಿತು ನಂಗೆ ಬೇಡ ಸಾಯಿಸ್ಕೊಬಿಡೋಣ ಅನ್ಬಿಟ್ಟು ಒಳಗಡೆ ಇರ್ತಕ್ಕಂಥದ್ದು ಯಾವ ಹೆಣ್ಣು ಮಗುನೂ, ಯಾವ ಮದುವೆ ಆಗಿರ್ತಕ್ಕಂಥ ಯಾರೂ ಆಯಿತು ಬಾ ತೆಗೆಸ್ಬಿಡೋಣ ಅಂತ ಒಪ್ಕೊಳ್ಳೋದಿಲ್ಲ. ಮನೆಗಳ ಬಲಾತ್ಕಾರ, ಮನೆಗಳ ಒತ್ತಾಯ,
ಆಮೇಲೆ ಅಲ್ಲಿ ಗಂಡು ಮಗು ಆಗಲಿಲ್ಲ ಅಂದರೆ ನನ್ನನ್ನು ಹೆಂಗೆ ನೋಡ್ಕೋತಾರೆ ಇನ್ನು ಮನೆಯಲ್ಲಿ, ನನ್ನ ಇನ್ನೊಂದು ನಾದ್ನಿಗೆ ಯಾರಿಗೋ ಇನ್ನೊಬ್ಳಿಗೆ ವಾರಗೀತಿಗೆ ಗಂಡು ಮಗು ಆಗ್ಬಿಟ್ಟಿದೆ, ನನಗೇನಾರು ಹೆಣ್ಣು ಮಗು ಆಗ್ಬಿಟ್ರೆ ನನ್ನ ಕತೆ ಹೆಂಗೆ, ಇದೆಲ್ಲ ಸಾಂಸಾರಿಕವಾಗಿ ಅವಳ ಮೇಲೆ ಅಷ್ಟೊಂದು ಒತ್ತಡಗಳು ಬಂದು ಅವಳು ಆಯಿತು ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಅನ್ನೋ ಮಟ್ಟಕ್ಕೆ ಬಂದು, ಅಂದರೆ ಅವಳು ಸಿದ್ಧತೆಗೊಳ್ಬೇಕಲ್ಲ. ಏನು ತಮಾಷೆ ಮಾತ್ರ, ಜೀವನನೇ ಒಂದು ಇದಲ್ಲ, ತಮಾಷೆ ಅದು ಅಷ್ಟು ಸುಲಭದಲ್ಲ ಅದು. ಹಾಗೆ ಮಾಡಿ ಭ್ರೂಣನೇ ತೆಗೆಸ್ಬಿಡುವಂಥದ್ದು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಅಂಥದ್ದು ಅದೆಲ್ಲ ಈಗಲೇ ಇದೆಲ್ಲ ಯೋಚನೆ ಮಾಡ್ಬಿಟ್ಟು ಈ ಥರದ್ದೆಲ್ಲ ಅದನ್ನೇ ಮಾಡಬೇಡ ಅಂತ ಅನ್ನುವಂಥದ್ದು ಏನಾದ್ರು ಮಾಡಿಬಿಟ್ಟಾರೇನಪ್ಪ ಅನ್ನುವಂಥದ್ದು. ಇದು ಅನ್ಯಾಯ ಸರ್. ಇದು ಯಾವ ಕಾರಣಕ್ಕೂ ಇದು ಕ್ಷಮೆನೇ ಇಲ್ಲ ಇದಕ್ಕೆ. ಆಮೇಲೆ ಮನುಷ್ಯ ಕುಲಕ್ಕೆ ಇದೊಂಥರ ಭಾಳ ದಟ್ಟ ಇದು ಅದು ಯಾರೂ ಅದನ್ನು ಕ್ಷಮಿಸಬಾರ್ದು, ಅದನ್ನ ತಪ್ಪದು. ಭ್ರೂಣಗಳು ಪತ್ತೆ ಮಾಡ್ಕೊಬಿಟ್ಟು ನಮ್ಗೆ ಅದು ಬೇಕು ಇದು ಬೇಕು ಅಂತ ಆಪ್ಷನ್ಗೆ ಹೋಗ್ಬಿಟ್ರೆ ನನ್ನ ಲೆಕ್ಕದಲ್ಲಿ ಅವರು ಭೂಮಿ ಮೇಲೆ ನನ್ನ ಲೆಕ್ಕದಲ್ಲಿ ಅವರು ಮನುಷ್ಯರಾಗಿ ಇರೋಕ್ಕೆ ಲಾಯಕಲ್ಲ ಸರ್. ಈಗ ನಾವು 2023 ಅಂದರೆ 1947 15 1816 ಹಿಂಗೆ ಮಾಡಿದರೆ ಏನೋ ಬಿಡು ಅಂತ ನಾವು ಅಂದರೆ ಅಜ್ಞಾನ. ಹೌದು. ಈಗ ಇಷ್ಟೊಂದು ಅವಕಾಶಗಳು, ಹೆಣ್ಮಕ್ಳಿಗೆ ಇಷ್ಟೊಂದು ಅಪಾರ್ಚುನಿಟಿಗಳು, ಹೆಣ್ಮಕ್ಳು ಇಷ್ಟೆಲ್ಲ ಸಾಧನೆ ಮಾಡ್ತಾರೆ, ಇಂಥ ಟೈಮಲ್ಲೂ ಕೂಡ ನಾವು ಈ ಥರ ಯೋಚನೆ ಮಾಡೋದಿದೆಯಲ್ಲ, ಇದು ಒಂದು ಅಜ್ಞಾನದ ಒಂದು ಪರಾಕಾಷ್ಠೆ. ಮತ್ತೆ ನಮ್ಮ ಅತ್ಯಂತ ಘೋರ ಮನಸ್ಸಿನ ಇವು ಏನು ಇದಾವಲ್ಲ, ನಾವು ಬುದ್ಧಿವಂತರು ಹೇಳ್ಕೊಂಡು ಅನ್ಕೋತಾ ಇರುವಂಥದ್ದು ಎಲ್ಲೋ ಅವರ ವಿಕೃತಿ ಸರ್. ಅದು ವಿಕೃತಿ. ಆಮೇಲೆ ಒತ್ತಡ, ಮಾಡಿಸುವವರ ವಿಕೃತಿ, ಮಾಡಿಸಿಕೊಳ್ಳುವವರ ಒತ್ತಡ. ಅವ್ರು ಯಾಕೆ ಹೋಗ್ತಾರೆ, ಅವರಾಗಿದ್ದವ್ರೆ. ಆಮೇಲೆ ಇನ್ನೊಂದೇನಂದ್ರೆ ಭಾಳ ಜನರಿಗೆ ಗೊತ್ತಿರುತ್ತೆ, ಆದರೂ ಹೇಳ್ತಾ ಇದ್ದೀನಿ,